ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ಟೆಹರಾನ್ನ ಬೀದಿಯಲ್ಲಿ ಮಾತ್ರ ಅಲ್ಲ, ಆಕಾಶದಲ್ಲೂ ಶೋಕ ಮಡುಗಟ್ಟಿದೆ. ಪರ್ಷಿಯಾದ ಮಣ್ಣಿನಲ್ಲಿ ಕಪ್ಪು ಧ್ವಜಗಳು ಹಾರಾಡ್ತಾ ಇದೆ. ಇರಾನಿನ ಮಸೀದಿಗಳಲ್ಲಿ ಪ್ರಾರ್ಥನೆಗಳು ಮೊಳಗ್ತಾ ಇದೆ. ಲಕ್ಷಾಂತರ ಜನರ ಕಣ್ಣಿನಲ್ಲಿ ದುಃಖದ ನೆರಳು ಕಾಣಿಸ್ತಾ ಇದೆ. ಒಬ್ಬ ನಾಯಕನ ಮರಣಕ್ಕೆ ಮರುಗಿ ಇಡೀ ಒಂದು ದೇಶವೇ ಕಣ್ಣೀರಾಗಿದೆ. 3 ದಶಕಕ್ಕೂ ಹೆಚ್ಚು ಕಾಲ ಇರಾನ್ನ ಪರಮೋಚ್ಚ ನಾಯಕರಾಗಿದ್ದ ಆಯತುಲ್ಲಾ ಅಲಿ ಖಮೇನಿ ಈಗ ಇತಿಹಾಸದ ಪುಟಗಳಲ್ಲಿ ನೆನಪಾಗಿ ಉಳಿತಾ ಇದ್ದಾರೆ. ಫೆಬ್ರವರಿ 28ರಂದು ಅಮೆರಿಕ ಇಸ್ರೇಲ್ ನಡೆಸಿದ ವಾಯುದಾಳಿಯಲ್ಲಿ ಹುತಾತ್ಮರಾಗಿರುವ ಅಲಿ ಖಮೇನಿಯವರ ಅಂತ್ಯಕ್ರಿಯೆ 4 ತಿಂಗಳ ಬಳಿಕ ನಡೀತಾ ಇದೆ. ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಯು ಆರಂಭಗೊಂಡಿದ್ದು ಇಡೀ ಇರಾನ್ ಶೋಕಾಚರಣೆಯಲ್ಲಿದೆ. ಹಾಗೆ ಇದು ಸಾಮಾನ್ಯ ಅಂತ್ಯಕ್ರಿಯೆಯಲ್ಲ, ಇದು ಒಂದು ಯುಗಕ್ಕೆ ಸಲ್ತಾ ಇರುವ ಕೊನೆಯ ವಿದಾಯ. ಜುಲೈ 4ರಿಂದ ಅಂದರೆ ನಾಳೆಯಿಂದ ಜುಲೈ 9ರವರೆಗೆ ಖಮೇನಿಯವರ ಅಂತಿಮ ಯಾತ್ರೆ ಒಟ್ಟು 6 ದಿನಗಳ ಕಾಲ ನಡೆಯಲಿದೆ. ಇರಾನ್ ರಾಜಧಾನಿ ಟೆಹರಾನ್ನಿಂದ ಆರಂಭಗೊಂಡು ಜುಲೈ 9ರಂದು ಮಷದ್ನಲ್ಲಿ ದಫನ ಕಾರ್ಯ ಮೂಲಕ ಮುಕ್ತಾಯಗೊಳ್ಳಲಿದೆ. ಕೋಟಿ ಕೋಟಿ ಜನರು ಭಾಗಿಯಾಗಲಿರುವ ಈ ಅಂತಿಮ ಯಾತ್ರೆಯು ಇತಿಹಾಸದಲ್ಲೇ ಅತಿ ದೊಡ್ಡ ವಿದಾಯ ಸಮಾರಂಭಗಳಲ್ಲಿ ಒಂದಾಗಲಿದೆ. ಇರಾನ್ ಸರ್ಕಾರ ಈ ಅಂತ್ಯಕ್ರಿಯೆಯನ್ನು ಧಾರ್ಮಿಕ ವಿಧಿಗಳ ಜೊತೆಗೆ ರಾಷ್ಟ್ರೀಯ ಐಕ್ಯತೆ ಮತ್ತು ರಾಜಕೀಯ ಸಂದೇಶ ನೀಡುವ ಕಾರ್ಯಕ್ರಮವಾಗಿ ರೂಪಿಸಿದೆ. ವರದಿಗಳ ಪ್ರಕಾರ ಇರಾನ್ ಮತ್ತು ಇರಾಕ್ ಎರಡೂ ದೇಶಗಳಲ್ಲಿ ಅಂತಿಮ ಯಾತ್ರೆ ಸಂಚರಿಸುವ ಸಾಧ್ಯತೆ ಇದೆ. ಇರಾನ್ನ ಟೆಹರಾನ್, ಕೋಮ್ ನಗರಗಳಲ್ಲಿ ಅಂತಿಮ ದರ್ಶನ ಮುಗಿದ ಬಳಿಕ ಇರಾಕ್ನಲ್ಲಿರುವ ಶಿಯಾ ಮುಸ್ಲಿಮರ ಪವಿತ್ರ ನಗರಗಳಾದ ಕರ್ಬಲಾ ಮತ್ತು ನಜಾಫ್ ನಗರಗಳಕ್ಕೂ ಅಂತಿಮ ಯಾತ್ರೆ ಸಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬಳಿಕ ಖಮೇನಿಯವರ ಹುಟ್ಟೂರಾದ ಮಷಾದ್ ನಗರಕ್ಕೆ ತಂದು ಅಲ್ಲಿ ಸಮಾಧಿ ಮಾಡಲಾಗುತ್ತೆ. 4 ತಿಂಗಳ ಕಾಲ ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟಿದ್ದ ಖಮೇನಿಯವರ ಪಾರ್ಥಿವ ಶರೀರವನ್ನು ಈಗಾಗಲೇ ಹತ್ಯೆಯಾದ ಸ್ಥಳಕ್ಕೆ ಅಂದರೆ ಅವರ ನಿವಾಸಕ್ಕೆ ಕೊಂಡೊಯ್ಯಲಾಗಿದ್ದು, ನಾಳೆಯಿಂದ 3 ದಿನಗಳ ಕಾಲ ಇರಾನ್ ರಾಜಧಾನಿ ಟೆಹರಾನಿನ ಗ್ರ್ಯಾಂಡ್ ಮಸಲ್ಲಾ ಮಸೀದಿಯ ಸಂಕೀರ್ಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅಂತಿಮ ದರ್ಶನಕ್ಕೆ ಬರುವವರಿಗೆ ಇರಾನಿನ ವಿವಿಧ ಭಾಗಗಳಿಂದ ಟೆಹರಾನಿಗೆ ವಿಶೇಷ ಬಸ್ ಮತ್ತು ರೈಲ್ಗಳನ್ನು ಕಲ್ಪಿಸಲಾಗಿದೆ. ಇಲ್ಲಿ ಸುಮಾರು 2 ಕೋಟಿ ಮಂದಿ ಅಂತಿಮ ದರ್ಶನ ಪಡೆಯುವ ಸಾಧ್ಯತೆ ಇದೆ. ಇಷ್ಟು ದೊಡ್ಡ ಸಂಖ್ಯೆಯ ಜನರು ಸೇರುವುದರಿಂದ ಕಾಲ್ತುಳಿತದಂತಹ ಅಪಘಾತ ಸಂಭವಿಸುವ ಭೀತಿ ಇರುವುದರಿಂದ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. 1989ರಲ್ಲಿ ಮೊದಲ ಸರ್ವೋಚ್ಚ ನಾಯಕ ನಿಧನರಾದ ಮತ್ತು 2020ರಲ್ಲಿ IRGC ಜನರಲ್ ಸುಲೇಮಾನಿ ಹತ್ಯೆ ನಡೆದಾಗಲೂ ಅಪಾರ ಜನದಟ್ಟಣೆಯಿಂದ ಕಾಲ್ತುಳಿತ ಉಂಟಾಗಿತ್ತು. ಹಾಗಾಗಿ ಇರಾನ್ ಸರ್ಕಾರ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸಿದೆ. ಸಾವಿರಾರು ಭದ್ರತಾ ಸಿಬ್ಬಂದಿ, ಸ್ವಯಂ ಸೇವಕರು ಹಾಗೂ ವೈದ್ಯಕೀಯ ತಂಡಗಳು ನಿಯೋಜನೆಗೊಂಡಿದೆ. ಅಂತ್ಯಕ್ರಿಯೆ ವೇಳೆ ಜನಸಮೂಹವನ್ನು ಕಂಟ್ರೋಲ್ ಮಾಡುವುದು ಮತ್ತು ಸೂಕ್ತ ಭದ್ರತೆ ಕಲ್ಪಿಸುವುದು ನಮ್ಮ ಆದ್ಯತೆಯಾಗಿದೆ ಅಂತ ಇರಾನ್ ಸರ್ಕಾರ ತಿಳಿಸಿದೆ. ಜನಸಮೂಹವನ್ನು ನಿಯಂತ್ರಿಸಲು ಮತ್ತು ಶವಪೆಟ್ಟಿಗೆಯ ರಕ್ಷಣೆಗಾಗಿ ಹೆಲಿಕಾಪ್ಟರ್ ಕಣ್ಗಾವಲನ್ನು ಕೂಡ ಇಡಲಾಗಿದೆ. ಜನರ ನಿಯಂತ್ರಣ ಸಾಧ್ಯವಾಗದಿದ್ದರೆ ಪಾರ್ಥಿವ ಶರೀರವನ್ನು ಹೆಲಿಕಾಪ್ಟರ್ ಮೂಲಕ ಏರ್ ಲಿಫ್ಟ್ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. 1989ರಲ್ಲಿ ಇರಾನಿನ ಮೊದಲ ಸರ್ವೋಚ್ಚ ನಾಯಕ ರುಹುಲ್ಲಾ ಖಮೇನಿ ನಿಧನರಾದಾಗ ಸುಮಾರು 1 ಕೋಟಿ ಮಂದಿ ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದರು. ಆಗಲೂ ಜನಸಂದಣಿಯಲ್ಲಿ ಅವಘಡ ನಡೆದಿತ್ತು. ಕೊನೆಗೆ ಜನಸಮೂಹದ ನಿಯಂತ್ರಣ ಸಾಧ್ಯ ಆಗದೆ ಅವರ ಮೃತದೇಹವನ್ನು ಹೆಲಿಕಾಪ್ಟರ್ನಲ್ಲಿ ಏರ್ ಲಿಫ್ಟ್ ಮಾಡಲಾಗಿತ್ತು. ನಾಳೆಯಿಂದ ಟೆಹರಾನ್ನಲ್ಲಿ ನಡೆಯುವ ಮೊದಲ 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ, ಧಾರ್ಮಿಕ ಉಪನ್ಯಾಸಗಳು, ಕುರಾನ್ ಪಠನ, ಸರ್ಕಾರಿ ಗೌರವ ಸಮರ್ಪಣೆ ಹಾಗೂ ಸಾರ್ವಜನಿಕ ಅಂತಿಮ ದರ್ಶನ ನಡೆಯಲಿದೆ. ಮಹಿಳೆಯರು ಮತ್ತು ಪುರುಷರಿಗೆ ವಿಶೇಷ ಸಾಲುಗಳು, ವೈದ್ಯಕೀಯ ನೆರವು ಕೇಂದ್ರಗಳು, ಕುಡಿಯುವ ನೀರು ಮತ್ತು ವಿಶ್ರಾಂತಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದರ ಬಳಿಕ ಪಾರ್ಥಿವ ಶರೀರವನ್ನು ಶಿಯಾ ಮುಸ್ಲಿಮರ ಪ್ರಮುಖ ಧಾರ್ಮಿಕ ನಗರವಾದ ಕೋಮ್ಗೆ ಕೊಂಡೊಯ್ಯಲಾಗುತ್ತೆ. ಇಲ್ಲಿ ಹಿರಿಯ ಧರ್ಮಗುರುಗಳು ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಕೋಮ್ನಲ್ಲಿ ನಡೆಯುವ ಕಾರ್ಯಕ್ರಮವು ಧಾರ್ಮಿಕ ದೃಷ್ಟಿಯಿಂದ ಅತ್ಯಂತ ಮಹತ್ವದೆಂದು ಪರಿಗಣಿಸಲಾಗಿದೆ. ಅಂತಿಮ ಹಂತವಾಗಿ ಖಮೇನಿಯವರ ಜನ್ಮಸ್ಥಳವಾದ ಮಷದ್ಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಜುಲೈ 9ರಂದು ಅಲ್ಲಿ ದಫನ ವಿಧಿ ನಡೆಯಲಿದೆ. ಮಷದ್ನಲ್ಲಿರುವ ಇಮಾಮ್ ರೇಜಾ ದರ್ಗಾ ಸಮೀಪದಲ್ಲಿ ದಫನ ಮಾಡಲು ಸರ್ಕಾರ ನಿರ್ಧರಿಸಿದೆ. ಶಿಯಾ ಸಮುದಾಯದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ.
ಈ ಅಂತಿಮ ಯಾತ್ರೆಗೆ ಭದ್ರತೆಯನ್ನು ಅಭೂತಪೂರ್ವ ಮಟ್ಟಕ್ಕೆ ಹೆಚ್ಚಿಸಲಾಗಿದೆ. ಪ್ರಮುಖ ರಸ್ತೆಗಳನ್ನು ಮುಚ್ಚಲಾಗಿದೆ. ಕೆಲ ಸಮಯಗಳಿಗೆ ವಾಯು ಪ್ರದೇಶದ ಮೇಲೂ ನಿರ್ಬಂಧ ವಿಧಿಸಲಾಗಿದೆ. ಸೈನ್ಯ, ರೆವಲ್ಯೂಷನರಿ ಗಾರ್ಡ್ ಮತ್ತು ಪೊಲೀಸ್ ಪಡೆಗಳು ಜಂಟಿಯಾಗಿ ಭದ್ರತಾ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಯಾವುದೇ ಭದ್ರತಾ ಲೋಪ ಉಂಟಾಗದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಿಮ ದರ್ಶನಕ್ಕೆ ಆಗಮಿಸುವ ಜನರಿಗೆ ಉಚಿತ ಸಾರಿಗೆ, ಕುಡಿಯುವ ನೀರು, ವೈದ್ಯಕೀಯ ನೆರವು, ತಾತ್ಕಾಲಿಕ ವಸತಿ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಿದೆ. ನಗರದೆಲ್ಲೆಡೆ ಶೋಕ ಬ್ಯಾನರ್ಗಳು, ಕಪ್ಪು ಧ್ವಜಗಳು ಮತ್ತು ಖಮೇನಿಯವರ ಭಾವಚಿತ್ರಗಳನ್ನು ಅಳವಡಿಸಲಾಗಿದೆ. ವಿದೇಶಿ ಅತಿಥಿಗಳ ವಿಚಾರದಲ್ಲೂ ಇರಾನ್ ವಿಶೇಷ ವ್ಯವಸ್ಥೆಯನ್ನು ಮಾಡಿದೆ. ಸುಮಾರು 100 ದೇಶಗಳ ಪ್ರತಿನಿಧಿಗಳು ಮತ್ತು ಧಾರ್ಮಿಕ ನಾಯಕರು ಅಂತಿಮ ಕ್ರಿಯೆ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿದ್ದಾರೆ. ಭಾರತ ಸರ್ಕಾರದ ಪ್ರತಿನಿಧಿಗಳಾಗಿ ಬಿಹಾರ ರಾಜ್ಯಪಾಲ ಸೈಯದ್ ಅತಾ ಹಸ್ನೈನ್, ವಿದೇಶಾಂಗ ಖಾತೆ ರಾಜ್ಯ ಸಚಿವ ಪವಿತ್ರ ಮಾರ್ಗೆರಿಟಾ ಭಾಗಿಯಾಗಲಿದ್ದಾರೆ. ಇನ್ನು ಚೀನಾ, ರಷ್ಯಾ, ಪಾಕಿಸ್ತಾನ ಸೇರಿದಂತೆ ಅನೇಕ ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಇನ್ನು ಸಾವಿರಾರು ವಿದೇಶಿ ಪತ್ರಕರ್ತರು ಮತ್ತು ಮಾಧ್ಯಮ ಪ್ರತಿನಿಧಿಗಳು ಕಾರ್ಯಕ್ರಮವನ್ನು ವರದಿ ಮಾಡಲು ನೋಂದಾಯಿಸಿಕೊಂಡಿದ್ದಾರೆ. ಇಡೀ ಕಾರ್ಯಕ್ರಮವು ಮೊಹರಂ ತಿಂಗಳ ಶೋಕಾಚರಣೆಯೊಂದಿಗೆ ನಡೀತಾ ಇರೋದ್ರಿಂದ ಇರಾನ್ ಆಡಳಿತ ಇದನ್ನು ಶಿಯಾ ಸಂಪ್ರದಾಯದ ತ್ಯಾಗ ಮತ್ತು ಶಹಾದತ್ನ ಸಂಕೇತವಾಗಿ ಬಿಂಬಿಸ್ತಾ ಇದೆ. ಧಾರ್ಮಿಕ ಮತ್ತು ರಾಜಕೀಯ ಸಂಕೇತಗಳನ್ನು ಒಟ್ಟುಗೂಡಿಸುವ ಪ್ರಯತ್ನವು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆದರೆ ತನ್ನ ತಂದೆಯ ಅಂತ್ಯಕ್ರಿಯೆಯಲ್ಲಿ ಇರಾನಿನ ಹಾಲಿ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಭಾಗಿಯಾಗುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇರಾನ್ ಅಧಿಕಾರಿಗಳ ಪ್ರಕಾರ ಮುಜ್ತಬಾ ಅವರೇ ಅಂತಿಮ ವಿಧಿವಿಧಾನಗಳ ಪ್ರಾರ್ಥನೆಯನ್ನ ಮುನ್ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕೆಲವು ಮೂಲಗಳ ಪ್ರಕಾರ ಭದ್ರತೆಯ ಕಾರಣಕ್ಕೆ ಅವರು ಭಾಗಿಯಾಗಲ್ಲ ಅಂತ ವರದಿಯಾಗಿದೆ. ಇನ್ನು ಕೆಲವರು ಮುಜ್ತಬಾ ಅವರು ಗಾಯಗೊಂಡು ನಡೆದಾಡಲು ಶಕ್ತರಲ್ಲದ ಕಾರಣ ಭಾಗಿಯಾಗ್ತಾ ಇಲ್ಲ ಅಂತಾನೂ ಕೆಲವೊಂದು ವರದಿ ಹೇಳ್ತಾ ಇದೆ. ಮುಜ್ತಬಾ ಭಾಗಿಯಾಗ್ತಾರಾ ಇಲ್ವಾ ಅನ್ನೋ ಗೊಂದಲದ ಬಗ್ಗೆ ಇರಾನ್ ಸರ್ಕಾರ ಅಧಿಕೃತವಾಗಿ ಯಾವುದೇ ಪ್ರತಿಕ್ರಿಯೆನ ನೀಡಲಿಲ್ಲ. ಅದೇನೇ ಇರಲಿ, ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಜಗತ್ತಿನ 2 ಸೂಪರ್ ಪವರ್ ದೇಶಗಳನ್ನ ಮಣ್ಣು ಮುಕ್ಕಿಸಿರುವ ಇರಾನಿನ ಪರಮೋಚ್ಚ ನಾಯಕನೇ ರಣರಂಗದಲ್ಲಿ ಹುತಾತ್ಮರಾದರು. ವಸಾಹತುಶಾಹಿಗಳ ಮುಂದೆ ಸ್ವಾಭಿಮಾನದ ಕಿಚ್ಚು ಹಚ್ಚಿದ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತಿಮ ಯಾತ್ರೆ ಟೆಹರಾನ್ನಿಂದ ಕೋಮ್ಗೆ, ಅಲ್ಲಿಂದ ಮಷದ್ಗೆ ಲಕ್ಷಾಂತರ ಜನರ ಕಣ್ಣೀರ ನಡುವೆ ಸಾಗಲಿದೆ. ಯಾತ್ರೆ ಕೇವಲ ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆ ಅಲ್ಲ, ಅದು ಒಂದು ಯುಗಕ್ಕೆ ಬೀಳ್ತಾ ಇರುವ ತೆರೆ ಅಂತ ಹೇಳ್ಬೋದು. 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಇರಾನ್ನ ರಾಜಕೀಯ, ಧಾರ್ಮಿಕ ಮತ್ತು ಜಾಗತಿಕ ಪ್ರಭಾವದ ಕೇಂದ್ರ ಬಿಂದುವಾಗಿದ್ದ ಆಯತುಲ್ಲಾ ಅಲಿ ಖಮೇನಿ ಈಗ ಇತಿಹಾಸದ ಪುಟಗಳಲ್ಲಿ ಶಾಶ್ವತ ನೆನಪಾಗ್ತಾ ಇದ್ದಾರೆ. ಒಬ್ಬ ನಾಯಕನ ಅಂತಿಮ ಯಾತ್ರೆ ಕೇವಲ ಒಂದು ಕುಟುಂಬದ ದುಃಖ ಆಗಿರುವುದಿಲ್ಲ, ಕೆಲವೊಮ್ಮೆ ಅದು ಒಂದು ದೇಶದ ಇತಿಹಾಸವನ್ನು ತಿರುಗಿಸುವ ಕ್ಷಣವಾಗತ್ತೆ. ಟೆಹರಾನ್ನಿಂದ ಮಷಹದ್ವರೆಗೆ ಸಾಗಲಿರುವ ಈ ಶೋಕ ಯಾತ್ರೆಯು ಇರಾನ್ ತನ್ನ ಅಸ್ತಿತ್ವ, ತನ್ನ ರಾಜಕೀಯ ಸಂಕಲ್ಪ ಮತ್ತು ತನ್ನ ಧಾರ್ಮಿಕ ಗುರುತನ್ನು ಜಗತ್ತಿನ ಮುಂದೆ ಮತ್ತೊಮ್ಮೆ ಪ್ರದರ್ಶಿಸಲು ಆಯ್ಕೆ ಮಾಡಿಕೊಂಡ ವೇದಿಕೆಯೂ ಆಗಿದೆ. ಜುಲೈ 9ರಂದು ಮಷದ್ನ ಮಣ್ಣು ಸೇರುವ ಖಮೇನಿಯವರ ಪಾರ್ಥಿವ ಶರೀರದೊಂದಿಗೆ ಒಂದು ಯುಗ ಅಂತ್ಯಗೊಳ್ಬಹುದು. ಆದರೆ ಆ ಯುಗದ ಪರಿಣಾಮಗಳು ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಇನ್ನೂ ಹಲವು ವರ್ಷಗಳ ಕಾಲ ಪ್ರತಿಧ್ವನಿಸುತ್ತಲೇ ಇರಬಹುದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.